TV24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರ ಹಸಿವು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಅನ್ನಭಾಗ್ಯ ಯೋಜನೆ ಜಾರಿಗೊಳಿಸಿದೆ. ಆದರೆ ಬಡವರ ಹಸಿವು ನೀಗಿಸಬೇಕಾಗಿದ್ದ ಅಕ್ಕಿಯೇ ದಂಧೆಕೋರರ ಪಾಲಾಗುತ್ತಿರುವುದು ನಿಜಕ್ಕೂ ವಿಪರ್ಯಾಸ. ಬಡವರ ಹೊಟ್ಟೆ ಸೇರಬೇಕಿದ್ದ ಅಕ್ಕಿ ಕಾಳಸಂತೆಯ ಪಾಲಾಗ್ತಾ ಇದೆ. ಅದರಂತೆ ಗೋಕಾಕ್ನಲ್ಲಿ ಅಕ್ಕಿ ಕಳ್ಳರು ರೆಡ್ ಹ್ಯಾಂಡ್ ಆಗಿ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಅಕ್ಕಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಅದರಂತೆ ಗೋಕಾಕ್ನ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಿಳಿ ಹೊಸೂರ ಗ್ರಾಮದಲ್ಲಿ ಬಡವರಿಗೆ ಹಂಚಿಕೆ ಮಾಡಬೇಕಾಗಿದ್ದ ಅಕ್ಕಿ ಹಣಕ್ಕಾಗಿ ಮಾರಾಟವಾಗ್ತಾ ಇದೆ. ಈ ಬಗ್ಗೆ ಕಣ್ಣಾರೆ ಕಂಡ ಗೋಕಾಕ್ನ ತಹಸೀಲ್ದಾರ್ ಕಚೇರಿಯಲ್ಲಿ ಆಹಾರ ಶಿರಸ್ತೆದಾರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಈಶ್ವರ ಬಸಪ್ಪ ಒಳ್ಳಿನವರು ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ದೂರಿನ ಅನ್ವಯ ದಾಳಿ ನಡೆಸಿದ ಪೊಲೀಸರು ಇಬ್ಬರು ಅಕ್ಕಿ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಂಚಪ್ಪ ಶಿವಪ್ಪ ಬುಳ್ಳಿ ಹಾಗೂ ರಾಮಸಿದ್ದ ಯಲ್ಲಪ್ಪ ಮೂಕಗೊಳ್ಳ ಬಂಧಿತರು. ಆರೋಪಿಗಳು ಬುಲೆರೋ ವಾಹನದಲ್ಲಿ ಮೂಟೆಗಟ್ಟಲೆ ಅಕ್ಕಿಯನ್ನ ತಂದು ಅದನ್ನ ಮಾರಾಟ ಮಾಡಲು ಬೇರೆಡೆ ಸಂಗ್ರಹಿಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಇನ್ನು ಬಂಧಿತ ಆರೋಪಿಗಳಿಂದ 94,820 ರೂಪಾಯಿ ಮೌಲ್ಯದ 4,310 ತೂಕದ 98 ಅಕ್ಕಿ ಚೀಲವನ್ನ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಕೃತ್ಯಕ್ಕೆ ಬಳಸಿದ ಬುಲೆರೋ ಪಿಕಪ್ ವಾಹನವನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಸದ್ಯ ಆರೋಪಿಗಳಿಂದ ವಶಕ್ಕೆ ಪಡೆದಿರುವಂತಹ ಪೊಲೀಸರು ವಿಚಾರಣೆ ಕೈಗೊಂಡಿದ್ದಾರೆ. ಇತ್ತೀಚೆಗೆ ಅಕ್ಕಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು, ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ಗಮನ ಹರಿಸಿ ಅಕ್ಕಿ ಕಳ್ಳರ ಹಾವಳಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಈಗ ತಮ್ಮ ಮೀಡಿಯಾದವರು ಮೆಸೇಜ್ ನೀಡಿದ ಪ್ರಕಾರ ನಾನು ಇಲ್ಲಿ ಕನಗಾಂವ ಗಿಳಿ ಹೊಸೂರ ಗ್ರಾಮಕ್ಕೆ ಬಂದ ಚೆಕ್ ಮಾಡಿದ್ದೀನಿ. ಇಲ್ಲಿ ನಮ್ಮ ರೇಷನ್ ವಿತರಣೆ ಏನು ಮಾಡ್ತಾರಲ್ಲ ಅದರದ ಅಕ್ಕಿಗಳನ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಇವರು ಅಕ್ರಮವಾಗಿ. ಇದಕ್ಕೆ ಹೊರತಕ್ಕೆ ಯಾವುದೇ ಲೈಸೆನ್ಸು ಇಲ್ಲ, ವಗೈರೆ ಇಲ್ಲ. ಅದಕ್ಕೆ ನಾವು ಅದರ ಪ್ರಕಾರ ಬಂದ ಅವನ್ನೆಲ್ಲ ಚೆಕ್ ಮಾಡಕತ್ತೀವಿ. ಸುಮಾರು ಒಂದು 100 ಚೀಲ ಮಟ್ಟ ಆಗ್ಬೋದು. ಎಷ್ಟು ಅದಾವ ಅನ್ನೋದು ನಾವು ತೂಕ ಮಾಡಿ ನಾವು ಅವ್ರ ಮೇಲೆ FIR ಮಾಡ್ತೀವಿ. ಪೊಲೀಸ್ ಯಾವ ರೀತಿ ಆಕ್ಷನ್ ಸರ್ ಅವ್ರ ಮೇಲೆ? ಅವರು FIR ಮಾಡ್ತೀವಲ್ರಿ, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮುಂದೆ ಅವರು ಏನು ಮಾಡ್ಬೇಕು ಅನ್ನೋದನ್ನ ಅವ್ರ ಮೇಲೆ ಆಕ್ಷನ್ ತಗೋತಾರೆ. ನಾವು ನಮ್ಮ ಚೀಲದಾಗ ಇವೆಲ್ಲ ಅಕ್ಕಿ ಅದಾವ. ನಮ್ಮ ರೇಷನ್ ಚೀಲದಾಗನ ಅಕ್ಕಿ ತಗೊಂಬತ್ತ ಸ್ಟೋರ್ ಮಾಡಿದಾರೆ ಇವರು. ಮತ್ತು ನಾವು ಅದನ್ನ ಚೆಕ್ ಮಾಡಿ ನೋಡೋಕ್ಕಾಗಲಿ ನಮ್ಮ ಅಕ್ಕಿನ ಅಂತೇಳಿ ಕಣ್ಣು ಬರತ್ತಾವ ನಮಗೆ. ಅದಕ್ಕೆ ಅವ್ರ ಮೇಲೆ FIR ಮಾಡ್ತೀವಿ. ಮುಂದೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ಲಿಂದ ತಗೊಂಬಂದ್ರು ಏನು ಅದನ್ನ ಅವರ ವಿಚಾರಣೆ. ಒಟ್ಟಾರೆ ಸರ್ಕಾರ ಬಡವರಿಗಾಗಿ ವಿತರಣೆ ಮಾಡ್ತಾ ಇರುವಂತಹ ಅಕ್ಕಿಯನ್ನ ದುಷ್ಕರ್ಮಿಗಳು ಹಣದಾಸೆಗೆ ಮಾರಾಟ ಮಾಡುತ್ತಿರುವುದು ನಿಜಕ್ಕೂ ವಿಪರ್ಯಾಸದ ಸಂಗತಿಯಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.